ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. 724 ಕೋಟಿ ರೂಪಾಯಿ ವೆಚ್ಚದ ಮೆಗಾ ಡೈರಿ 2026 ಮಾರ್ಚ್ ವೇಳೆಗೆ ಉದ್ಘಾಟನೆ. ಪ್ರಧಾನಿ ನರೇಂದ್ರ ಮೋದಿ ಆಹ್ವಾನಿಸುವ ಬಗ್ಗೆ ಚಿಂತನೆ. ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷ ಎಚ್.ಡಿ. ರೇವಣ್ಣ ಹೇಳಿಕೆ. ರೇವಣ್ಣನ ಕಾಲ ಮುಗಿದಿದೆ ಎಂದು ಕೆಲವರು ಭಾವಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ಏನು ಎಂಬುದನ್ನು ತೋರಿಸುತ್ತೇನೆ. ಮಾಜಿ ಸಚಿವ ರೇವಣ್ಣ ಎಚ್ಚರಿಕೆ. ತಾಲೂಕಿನ ರೈತರು ತೆಂಗು ಬೆಳೆ ಜೊತೆಗೆ ಮಿಶ್ರ ಬೆಳೆಯನ್ನು ಮೈಗೂಡಿಸಿಕೊಂಡರೆ ಆರ್ಥಿಕ ಸ್ಥಿತಿ ಅಭಿವೃದ್ಧಿ ಮತ್ತು ಬೆಳವಣಿಗೆ. ಮಾಜಿ ಸಚಿವ ಎ. ಮಂಜು ಹೇಳಿಕೆ. ರಸ್ತೆಗೆ ಅಡ್ಡಲಾಗಿ ಬಿದ್ದ ಬೃಹತ್ ಮರ, ತಪ್ಪಿದ ಭಾರೀ ದುರಂತ. ಬೇಲೂರು ಸಕಲೇಶಪುರ ಮುಖ್ಯ ರಸ್ತೆಯಲ್ಲಿ ಘಟನೆ. ವಾರ್ತೆಗಳ ವಿವರ. ಹಾಸನ ನಗರದ ಹೊರವಲಯ ಕೈಗಾರಿಕಾ ಪ್ರದೇಶದಲ್ಲಿ 724 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಮೆಗಾ ಡೇರಿ 2026 ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಉದ್ಘಾಟನೆಯಾಗಲಿದ್ದು, ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಹ್ವಾನಿಸುವ ಬಗ್ಗೆ ಚಿಂತನೆ ನಡೆಯುತ್ತಿದೆ ಎಂದು ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ತಿಳಿಸಿದರು. ನಗರದ ಡೈರಿಯಲ್ಲಿ ಸೋಮವಾರ ನಡೆದ ಹಾಸನ ಹಾಲು ಒಕ್ಕೂಟದ 2024-25ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಹಾಸನ ಹಾಲು ಒಕ್ಕೂಟವು 2024-25ನೇ ಸಾಲಿನಲ್ಲಿ ಒಟ್ಟು 2392.42 ಕೋಟಿಗಳಷ್ಟು ವಹಿವಾಟು ನಡೆಸಿ ಕಳೆದ ಸಾಲಿಗಿಂತ ಶೇಕಡಾ 8.58ರಷ್ಟು ಹೆಚ್ಚಳ ಸಾಧಿಸಿದೆ. ತೆರಿಗೆ ಪೂರ್ವ ಲಾಭ 22.29 ಕೋಟಿಯಾಗಿದ್ದು, ಬೈಲಾ ಪ್ರಕಾರ ವೆಚ್ಚಗಳನ್ನು ಕಡಿತಗೊಳಿಸಿದ ನಂತರ ಉಳಿದ ನಿವ್ವಳ ಲಾಭ 5.04 ಕೋಟಿಯನ್ನು ಸದಸ್ಯ ಸಂಘಗಳಿಗೆ ಬೋನಸ್, ಡಿವಿಡೆಂಡ್ ಮತ್ತು ಇತರ ರೂಪದಲ್ಲಿ ಹಂಚಲಾಗಿದೆ. ಈ ಸಾಲಿನಲ್ಲಿ ದಿನಸಿ ಸರಾಸರಿ 14.15 ಲಕ್ಷ ಲೀಟರ್ ಹಾಲು 1717 ಸಂಘಗಳಿಂದ ಸಂಗ್ರಹಣೆ ನಡೆದಿದ್ದು, ಗರಿಷ್ಠ 15.12 ಲಕ್ಷ ಲೀಟರ್ ಹಾಲು ಸ್ವೀಕರಿಸಲಾಗಿದೆ. ಪ್ರಸ್ತುತ ಖರೀದಿ ದರವನ್ನು ಸಂಘಗಳಿಗೆ 36.17 ಮತ್ತು ಉತ್ಪಾದಕರಿಗೆ 34.50ನಂತೆ ನಿಗದಿ ಮಾಡಲಾಗಿದೆ ಎಂದರು. 2024-25ರಲ್ಲಿ ಕಟ್ಟಡ ನಿರ್ಮಾಣ, ಯಂತ್ರೋಪಕರಣ ಖರೀದಿ, ಮೇವು ಅಭಿವೃದ್ಧಿ ಸೇರಿದಂತೆ ವಿವಿಧ ಚಟುವಟಿಕೆಗಳಿಗೆ ಒಟ್ಟಾರೆ 12 ಕೋಟಿ ಸಹಾಯಧನ ಒದಗಿಸಲಾಗಿದೆ. ಮುಂದಿನ ಸಾಲಿನಲ್ಲಿ 25.40 ಕೋಟಿ ಸಹಾಯಧನ ವಿತರಿಸಲು ಯೋಜನೆಯಿದೆ. 2025-26ಕ್ಕೆ 2719.80 ಕೋಟಿ ವಹಿವಾಟು ನಡೆಸುವ ಗುರಿ ಹೊಂದಲಾಗಿದ್ದು, ನಿವ್ವಳ ಲಾಭ 4.50 ಕೋಟಿ ನಿರೀಕ್ಷಿಸಲಾಗಿದೆ. ಈ ಅವಧಿಯಲ್ಲಿ ಹೊಸ 75 ಸಂಘಗಳಿಗೆ ಎಎಂಸಿಯು ಘಟಕಗಳನ್ನು ಸ್ಥಾಪಿಸಲು ತೀರ್ಮಾನಿಸಲಾಗಿದೆ. ಒಕ್ಕೂಟದ ವ್ಯಾಪ್ತಿಯ ಸಂಘಗಳಲ್ಲಿ ಏಕರೂಪ ತಂತ್ರಾಂಶ ಅಳವಡಿಕೆಗೆ ಕ್ರಮ ಕೈಗೊಳ್ಳಲಾಗುತ್ತಿದ್ದು, 60,000 ರಾಸುಗಳನ್ನು ರಾಸು ವಿಮಾ ಯೋಜನೆಗೆ ಒಳಪಡಿಸುವ ಗುರಿ ನಿಗದಿಪಡಿಸಲಾಗಿದೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿಯನ್ನು ಆಹ್ವಾನಿಸುವ ಬಗ್ಗೆ ಚಿಂತನೆ ನಡೆಯುತ್ತಿದೆ ಎಂದು ಹೇಳಿದರು. ಸಭೆಯಲ್ಲಿ ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್, ನಿರ್ದೇಶಕರಾದ ನಾರಾಯಣಗೌಡ, ಸತೀಶ್ ಹೊನ್ನವಳಗಳಿ, ರಾಮಚಂದ್ರಗೌಡ, ಚೆನ್ನೇಗೌಡ, ಬಸವರಾಜ, ಸುನಾಲ್, ನಿಂಗೇಗೌಡ, ಸ್ವಾಮಿಗೌಡ, ಎಚ್.ಟಿ. ಆಶಾ, ವಸಂತ, ಎಂಎಸ್ ಸತೀಶ್, ಹೇಮಂತ್ ಕುಮಾರ್, ವಿನೋದ್, ಮಂಜಣ್ಣ, ಹೊಸೂರು ಗಂಗಣ್ಣ, ಮೈಸೂರು ರಘು, ಶಿವಣ್ಣ, ವಿನಯ್ ಕುಮಾರ್ ಇತರರು ಉಪಸ್ಥಿತರಿದ್ದರು. ರೇವಣ್ಣನ ಕಾಲ ಮುಗಿದಿದೆ ಎಂದು ಕೆಲವರು ಭಾವಿಸಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ನಾನು ಏನು ಎಂಬುದನ್ನು ತೋರಿಸುತ್ತೇನೆ ಎಂದು ಮಾಜಿ ಸಚಿವ ರೇವಣ್ಣ ಹೇಳಿದರು. ನಮ್ಮ ಕುಟುಂಬ ಏನು ಅಂತ ತೋರಿಸುವ ಸಮಯ ಬರುತ್ತದೆ. ದೇವೇಗೌಡರಿಗೆ ಹಿಂದೆ ಅನೇಕರು ನೋವು ಕೊಟ್ಟಿದ್ದಾರೆ. ನಾನು ಅನುಭವಿಸಿದ್ದೇನೆ. ಹಾಲು ಒಕ್ಕೂಟದಲ್ಲೂ ಸಾಕಷ್ಟು ಅನುಭವಗಳಿವೆ. ಕಾಲ ಬಂದಾಗ ಎಲ್ಲವನ್ನೂ ಬಿಚ್ಚಿಡುತ್ತೇನೆ. ಈ ಜಿಲ್ಲೆಯಷ್ಟೇ ಅಲ್ಲದೆ ಹೊರ ಜಿಲ್ಲೆಯ ರಾಜಕಾರಣಿಗಳು ರೇವಣ್ಣನದು ಮುಗಿದು ಹೋಯಿತು ಎಂದುಕೊಂಡಿದ್ದಾರೆ. ಅದು ಸುಳ್ಳು. ಮುಂದಿನ ದಿನಗಳಲ್ಲಿ ನಾನು ನನ್ನ ಕುಟುಂಬವೇನು ಅಂತ ತೋರಿಸುತ್ತೇವೆ ಎಂದು ಕಿಡಿಕಾರಿದರು. ಈ ಹಾಲು ಒಕ್ಕೂಟದಲ್ಲಿ ಏನು ಅನುಭವಿಸಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಅದು ಕಾಲ ಬಂದಾಗ ಹೇಳ್ತೀನಿ. ಯಾರು ತಿಳ್ಕೊಂಡಿರ್ಬೋದು, ಈ ಜಿಲ್ಲೆಯ ಹೊರ ಜಿಲ್ಲೆಯ ರಾಜಕಾರಣಿಗಳಿದ್ದಾರೆ ರೇವಣ್ಣ ಮುಗಿದೋಯ್ತು ಅಂತ ತಿಳ್ಕೊಂಡಿದ್ರೆ ಅದು ಮುಂದಿನ ದಿನಗಳಲ್ಲಿ ಏನು, ರೇವಣ್ಣ ಏನು, ದೇವೇಗೌಡರೇನು ಅನ್ನೋದು ತೋರಿಸ್ತೀರ. ಆ ಕಾಲ ಇದೆ. ನಾವು ಮಂಜುನಾಥನ ಮೇಲೆ ನಂಬಿಕೆ ಇಟ್ಟಿದ್ದೇವೆ. ಹಿಂದೆ ರಾಜಕಾರಣಿಗಳು ತಪ್ಪು ಮಾಡಿದ್ರೆ ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡುತ್ತಿದ್ದರು. ಆದರೆ ಇವತ್ತು ಕೆಲ ಕಿಡಿಗೇಡಿಗಳು ಆ ಪವಿತ್ರ ಹೆಸರನ್ನೇ ಹಾಳು ಮಾಡಲು ಹೊರಟಿದ್ದಾರೆ. ಇದು ದುಃಖಕರ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿದರು. ಏನಾಗಿತ್ತು ಅಂದ್ರೆ, ನೀವು ಗಮನಿಸ್ತಂದ್ರೆ
ಧರ್ಮಸ್ಥಳ ಒಂದು ಇತಿಹಾಸ ಇರುವಂತ ರೈತರ ಕಷ್ಟ ಯಾವುದೇ ನೋವಿತ್ತು ಯಾಕೆ ಇದ್ರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಹತ್ರ ಹೋಗಿ ಅವ್ರ ಸೌಲಭ್ಯದಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡೋ ಕಾಲ ಇತ್ತು ಅಲ್ವಾ ಸರ್. ಇವತ್ತು ಇದೆ ಧರ್ಮಸ್ಥಳಕ್ಕೆ ಒಂದು ಇತಿಹಾಸ ಇದೆ, ಅದು ನಾವ್ ಯಾರು ಇದು ಮಾಡಕ್ಕಾಗಲ್ಲ. ಯಾರೇ ಷಡ್ಯಂತ್ರ ಮಾಡಿದ್ರು ವೀರೇಂದ್ರ ಹೆಗ್ಗಡೆಯನ್ನ ನಾನು ಹೇಳೋದು ನಿನ್ನೆ ನಮ್ಮಿಂದ ಕಳಿಸ್ಕೊಟ್ಟಿದ್ದು ಹಾಸನದಿಂದನೇ. ನಾನು ಸುಮಾರು ಒಂದು 4-5 ಸಾವಿರ ಜನ ಹಾಸನದಿಂದ ನಾನು ಕಳಿಸ್ಕೊಟ್ಟಿದ್ದೆ ಎಲ್ಲ ತಾಲೂಕಿನಿಂದ. ನಾವು ವೀರೇಂದ್ರ ಹೆಗ್ಗಡೆಯರು ಇಂಥ ಒಂದು ಇದನ್ನ ಲಕ್ಷಾಂತರ ಜನ ಭಕ್ತರಿಗೆ ಒಂದು ಇದು ಕೊಡ್ತಾ ಇದ್ರು, ಆಶ್ರಯ ಕೊಡ್ತಾ ಇದ್ರು. ಆಮೇಲೆ ಅವ್ರಿಗೆ ಕಷ್ಟ ಬಂದಾಗ ಅದಕ್ಕೆ ಏನ್ ದಾರಿ ತೋರಿಸ್ಬೇಕು ಅದನ್ನು ತೋರಿಸ್ತಾ ಇದ್ದಾರೆ ವೀರೇಂದ್ರ ಹೆಗ್ಗಡೆ. ಮತ್ತೆ ಅದು ದೇವಾಲಯ ಇದೆಯಲ್ಲ, ಕೆಲವು ರಾಜಕಾರಣಿಗಳು ಬನ್ನಿ ಧರ್ಮಸ್ಥಳಕ್ಕೆ ಹೋದ, ನೀವೇ ನೋಡಿದ್ರಲ್ಲ ಸರ್, ಹಿಂದೆಲ್ಲ ಇತ್ತೆಲ್ಲ ಹೋಗಿ ಸತ್ಯ ಮಾಡೋಣ ಅಂತ ಹೇಳಿ ಹೇಳಿರುವಂತ ಸನ್ನಿವೇಶಗಳು ಇದೆ ಅಂತ ನಾನು ಹೇಳಿದ್ದು. ಕರೆಕ್ಟಾ ಸರ್? ಕೆಲವು ರಾಜಕಾರಣಿಗಳಿಂದ ಬನ್ನಿ ಧರ್ಮಸ್ಥಳಕ್ಕೆ ಹೋಗಿ ಸತ್ಯ ಮಾಡೋಣ ಅಂತಲೂ ಹೇಳ್ತಾರೆ. ನನಗದು ಗೊತ್ತಿಲ್ಲ, ಪೇಪರ್ ನೀವೆಲ್ಲ ಏನು ಹಾಕಿರೋದು ನೋಡಿ ಹೇಳ್ತಾ ಇರೋದು ನಾನು. ಗೊತ್ತಾಯ್ತಾ? ನಾನು ವೀರೇಂದ್ರ ಹೆಗ್ಗಡೆ ಇಷ್ಟೇ ನಾನು ಹೇಳೋದು, ಇಂಥ ಇದಕ್ಕೆಲ್ಲ ನೀವು ಧೃತಿಗೆಡುಕೂಡ್ದು. ನಿಮ್ಮ ಹಿಂದೆ ಲಕ್ಷಾಂತರ ಭಕ್ತಾದಿಗಳಿದ್ದಾರೆ, ನಾನಲ್ಲ, ಲಕ್ಷಾಂತರ ಭಕ್ತಿಗಳು ಸಾಮಾನ್ಯ ಲಕ್ಷಾಂತರ ಭಕ್ತಿಗಳಿಗೆ ಮಂಜುನಾಥ ಸ್ವಾಮಿ ಆಶ್ರಯ ಕೊಡ್ತಾ ಇದೆ. ಆ ಕುಟುಂಬಕ್ಕೆ ಒಂದಲ್ಲ ಒಂದು ರೀತಿ ಸಂಕಷ್ಟ ಬಂದಾಗ ಮಂಜುನಾಥ ಸ್ವಾಮಿ ಆ ಕುಟುಂಬನ ಕಾಪಾಡೋದಕ್ಕೆ ನೆರವು ಕೊಡ್ತಾ ಇದೆ. ಅದರಿಂದ ನೀವು ನಾನು ವೀರೇಂದ್ರ ಹೆಗ್ಗಡೆ ಇಂಥ ಇದಕ್ಕೆಲ್ಲ ಅಪಪ್ರಚಾರ ಮಾಡೋದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನೀವು ಮುಂದೆ ಹೆಂಗೆ ಸಂಸ್ಥೆ ಹಲವಾರು ಲಕ್ಷಾಂತರ ಭಕ್ತಾದಿಗಳಿಗೆ ತಮ್ಮ ಒಂದು ಧರ್ಮಸ್ಥಳದಿಂದ ನ್ಯಾಯ ಸಿಗ್ತಾ ಇತ್ತು, ಮುಂದೆನೂ ಅದೇ ತರ ಹೋಗ್ಬೇಕು ಅಂತ ಹೇಳ್ತೀನಿ. ಇಂಥ ಅಪಪ್ರಚಾರಗಳಿಗೆಲ್ಲ ಇದ್ದೇ ಇರ್ತೀವಲ್ಲ, ಸಾರ್ವಜನಿಕರ ಜೀವನಗಳಿಗೆಲ್ಲ ಒಂದು ಇಷ್ಟೊಂದು ಅಚ್ಚುಕಟ್ಟಾಗಿ ನಡೆಸ್ಕೊಳ್ಳುವಂತ ಒಂದು ಕಷ್ಟ. ಒಂದ್ಸಾರಿ 15,000 ಜನ ಬರ್ತಾರೆ, 20,000 ಜನ ಬರ್ತಾರೆ, ಅವ್ರ ಊಟ ವಸತಿ ಎಲ್ಲ ಕೊಡುವಂತ ಒಂದು ಇದು ಭಕ್ತಾದಿಗಳಿಗೆ. ಆಮೇಲೆ ಭಕ್ತಾದಿಗಳು ಏನೇ ಇದ್ರು ಅವ್ರ ಹತ್ರ ಹೋಗಿ ಕಾಣಿಕೆ ಇಟ್ಬಿಟ್ಟು ಕೆಲವನ್ನ ಅವ್ರದ್ದೇನೋ ತೊಂದರೆ ಇದ್ರೆ ಅದನ್ನು ಬಗೆಹರಿಸ್ಕೊಳ್ಳೋದಿದೆ. ಅದೆಲ್ಲ 100ಕ್ಕೆ 95% ನಡೆದೈತಿ. ಅದರಿಂದ ಇದಕ್ಕೆಲ್ಲ ಏನಾಗುತ್ತೆ ಅಂದ್ರೆ ಇವೆಲ್ಲ ನೋಡ್ತಾ ಇದ್ರಿ ಇವೆಲ್ಲ. ಅದರಿಂದ ಇಡೀ ರಾಜ್ಯದ ಎಲ್ಲ ಸಣ್ಣ ಸಮಾಜದಿಂದ ಎಲ್ಲ ಸಮಾಜ ನಿಮ್ ಜೊತೆ ಇದೆ. ಇಂಥ ಇದಕ್ಕೆಲ್ಲ ತಾವು ಕೃತಿಗೆಡಬೇಕಾಗಿಲ್ಲ ಅಂತ ನಾನು ವೀರೇಂದ್ರ ಹೆಗ್ಗಡೆಯವರಿಗೆ ಮನವಿ ಮಾಡ್ತೀನಿ. ಅರಕಲಗೂಡು ತಾಲೂಕಿನಲ್ಲಿ ರೈತರು ತೆಂಗು ಬೆಳೆ ಜೊತೆಗೆ ಮಿಶ್ರ ಬೆಳೆಯನ್ನು ಮೈಗೂಡಿಸಿಕೊಂಡರೆ ಆರ್ಥಿಕ ಸ್ಥಿತಿ ಅಭಿವೃದ್ಧಿ ಹೊಂದುತ್ತದೆ ಎಂದು ಮಾಜಿ ಸಚಿವ ಎ ಮಂಜು ಹೇಳಿದರು. ಅರಕಲಗೂಡು ತಾಲೂಕಿನ ಬೆಳವಾಡಿ ಗ್ರಾಮದಲ್ಲಿ ತೋಟಗಾರಿಕೆ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಯೋಜನೆಯಡಿ ಮತ್ತು ತೆಂಗು ಅಭಿವೃದ್ಧಿ ಮಂಡಳಿ ಸಹಯೋಗದಲ್ಲಿ ರೈತರಿಗೆ ವಿಚಾರ ಸಂಕಿರಣ ಹಾಗೂ ತೆಂಗು ತೋಟಗಳ ಪ್ರಾತ್ಯಕ್ಷಿತೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರವು ಎಲ್ಲ ಜಿಲ್ಲೆಗಳಿಗೆ ಪ್ರತ್ಯೇಕ ಬೆಳೆಗಳನ್ನು ನಿಗದಿಪಡಿಸಿದೆ. ನಮ್ಮ ಜಿಲ್ಲೆಯಲ್ಲಿ ಪ್ರಧಾನ ಬೆಳೆಯಾಗಿ ತೆಂಗು ಎಂದು ಘೋಷಿಸಿದ್ದು, ರೈತರು ತೆಂಗು ಬೆಳೆ ಜೊತೆಗೆ ಮಿಶ್ರ ಬೆಳೆ ಬೆಳೆಯುವುದನ್ನು ರೂಢಿಸಿಕೊಳ್ಳಬೇಕು. ಕ್ಷೇತ್ರದಲ್ಲಿ ಹೆಚ್ಚಿನ ತೆಂಗು ಇಳುವರಿ ಬರುತ್ತಿದ್ದು, ಹೊಸ ತಳಿಯ ತೆಂಗು ಮರಗಳು 30ರಿಂದ 40 ಅಡಿ ಎತ್ತರಕ್ಕೆ ಬೆಳೆದು ಉತ್ತಮ ಇಳುವರಿಯನ್ನು ನೀಡುತ್ತಿವೆ. ಜೊತೆಗೆ ಮಿಶ್ರ ಬೆಳೆಗಳನ್ನು ಬೆಳೆದರೆ ಆದಾಯ ಹೆಚ್ಚಾಗುತ್ತದೆ ಎಂದು ಹೇಳಿದರು. ಇವತ್ತು ಎಲ್ಲ ಡಿಸ್ಟ್ರಿಕ್ಟ್ಗಳಿಗೂ ಒಂದು ಬೆಳೆ ಅಂತ ಹೇಳಿ ಕೇಂದ್ರ ಸರ್ಕಾರ ನಿಗದಿ ಮಾಡಿಬಿಟ್ಟಿದೆ. ನಮ್ಮ ಡಿಸ್ಟ್ರಿಕ್ಟ್ಗೆ ಕೋಕೋನಟ್ ತೆಂಗು ಅಂತ ಮಾಡಿದ್ದಾರೆ, ಕೊಡಗು ಡಿಸ್ಟ್ರಿಕ್ಗೆ ಕಾಫಿ ಅಂತ ಮಾಡಿದ್ದಾರೆ, ಚಿಕ್ಕಮಗಳೂರಿಗೆ ಕಾಫಿ ಅಂತ ಮಾಡಿದ್ದಾರೆ. ಒಂದೊಂದು ಡಿಸ್ಟ್ರಿಕ್ಗೆ ಒಂದೊಂದು ಬೆಳೆಯನ್ನು ಒಂದು ಅದರ ಹೆಚ್ಚಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ಸರ್ಕಾರ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ. ಇವತ್ತು ನೀವು ರೈತಾಂಗ ವರ್ಗದವರು ಈ ಸೌಕರ್ಯಗಳನ್ನು ಉಪಯೋಗಿಸ್ಕೊಂಡು ನಾವು ಹೆಂಗೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋತೀವೋ, ಆಸ್ಪತ್ರೆಗೆ ಹೋಗಿ ಮಾಡ್ಕೋತೀವೋ, ಹಂಗೆ ನಮ್ಮ ತೆಂಗಿನ ಗಿಡಗಳನ್ನು ಕೂಡ ಕಾಪಾಡ್ಕೊಳ್ತಕ್ಕಂಥ ಜವಾಬ್ದಾರಿ ರೈತಾಂಗ ವರ್ಗದವರು ಮಾಡ್ಕೋಬೇಕು. ಆಗ ನಮ್ಮಲ್ಲಿ ನನಗೆ ಗೊತ್ತಿರೋದೇ ಚಂದ್ರಬಣ್ಣ ಅವ್ರ ಆ ಕಡೆಗಿಂತ ಅತಿ ಹೆಚ್ಚು ಈಲ್ಡು ನಮ್ಮ ಹೋಬಳಿಯಲ್ಲಿ ನಮ್ಮ ತಾಲೂಕಲ್ಲಿ ಕೊಡ್ತಾರೆ. ನನ್ನ ಲೆಕ್ಕದಲ್ಲಿ 80ರಿಂದ 100 ಕಾಯಿವರೆಗೂ
ಒಂದು ವರ್ಷದಲ್ಲಿ ಒಂದು ಮರ ಬೀಳ್ತದೆ ಹೇಳ್ಬೋದು. ಆ ಕಡೆ 35 ತೆಂಗಿನಕಾಯಿ 40 ತಿಂಗಳು ಭಾರಿ ಚೆನ್ನಾಗಿದ್ದಾರೆ. ಆಮೇಲೆ ಅಲ್ಲಿ ಮಧ್ಯದಲ್ಲಿ ಯಾವ್ದು ಬೆಳೆ ಬೆಳೆಯೋದಿಲ್ಲ. ನಮ್ಮಲ್ಲಿ ನೀರಿನ ಸೌಕರ್ಯ ಇದೆ. ನೀವು ಮಧ್ಯದಲ್ಲಿ ಬೇರೆ ಬೆಳೆ ಮುಖಾಂತರ ಮಾಡಿದ್ರೆ ಆ ತೆಂಗಿನ ಗಿಡನೂ ಕೂಡ ನೀವು ಪೋಷಣೆ ಮಾಡಬೇಕಾಗ್ತದೆ. ಆದ್ರೆ ತೆಂಗಿನ ಗಿಡಕ್ಕೆ ಏನಾಗಬೇಕು ಅದನ್ನ ನಾವು ಹಾಕಲ್ಲ. ನನಗೆ ಗೊತ್ತಿದ್ದಂಗೆ ನಾವು ರೈತರು ನಮ್ಮ ಅಪ್ಪನೇ ತೆಂಗಿನ ಗಿಡಕ್ಕೆ ಅವಾಗ ಔಷಧಿ ಗೊಬ್ಬರ ಹಾಕಿದ್ದೇ ನೋಡಿಲ್ಲ. ಅವಾಗೆ ಬೇಜಾರಾಗಿ ತೆಂಗಿನ ಗಿಡ ಬಿಟ್ಟು ಬೀಳ್ಬೇಕಾಗಿತ್ತು. ಈಗ ಏನೇನ ಹಾಕ್ಬೇಕು ಅದರಲ್ಲಿ ಒಂದು ನಮ್ಗೆ ಏನಾಗಿದೆ, ತೋಟದೊಳಗಡೆ 70 ಮರ ಆಗೋಗ್ಬಿಟ್ಟಿದೆ. ನನ್ನ ಪ್ರಕಾರ ಹೊತ್ತನೇ ಇಲ್ಲ ಈಗ ಅಂತ ಮರಗಳಿಗೆ. ಈಗ ಬರ್ತಕ್ಕಂಥ ತಳಿಗಳು ಏನಿದ್ದಾವೆ 35-40 ಅಡಿ ಹೈಟ್ ಒಳಗಡೆನೆ ಇರ್ತದೆ. ಬದಲಾವಣೆಯನ್ನು ಮಾಡ್ಕೋಬೇಕು. ನಾವು ನಿಮ್ಮ ತೋಟಗಳಲ್ಲಿ ನೋಡಿದ್ದೀರಾ, ನಿಮ್ಮ ಅಂದ್ರೆ ಅವ್ರು ಹಾಕಿರೋದು ಗಿಡ ಹಂಗೆ ಇದ್ದಾವೆ, ಬದಲಾವಣೆನೇ ನಾವು ಮಾಡಿಲ್ಲ. ಈಗ ಇದು ಮಧ್ಯದಲ್ಲಿ ನಾವು ಇಂಟರ್ ಕ್ರಾಪ್ ಮಾಡೋಂಥದ್ದು ಮಾಡಬೇಕು. ಇಂಟರ್ ಕ್ರಾಪ್ ಮಾಡಿಕೊಂಡ್ರೆ ಮಾತ್ರ ನಮಗೆ ರೈತ ಅನ್ನುವಂಥವ್ರಿಗೆ ಆದಾಯ ಜಾಸ್ತಿ ಆಗ್ತದೆ. ಇವತ್ತು ನಮಗೆ ರೈತ ಅನ್ನುವಂಥವ್ರಿಗೆ ಆದಾಯ ಕಡಿಮೆ, ಶೋಕಿ ಜಾಸ್ತಿ. ಎಲ್ಲ ಒಂದು ಮನೆಯಲ್ಲಿ 2-3 ಮೋಟರ್ ಸೈಕಲ್, ಒಂದು ಮನೆಯಲ್ಲಿ 2 ಮೋಟರ್ ಸೈಕಲ್. ಆದಾಯ ಮಾತ್ರ ಅಷ್ಟೇ. ಅದು ಆದಾಯನ ದುಪ್ಪಟ್ಟು ಮಾಡ್ಕೋಬೇಕು. ಆದಾಯ ದುಪ್ಪಟ್ಟು ಮಾಡ್ಕೊಂಡ್ರೆ ನಮ್ಮ ರೈತರ ಮಕ್ಕಳಿಗೆ ಎಣ್ಣೆ ಕೊಡ್ತಾರೆ. ಅದೊಂದು ಭಾರಿ ಸಮಸ್ಯೆ ಆಗಿದೆ. ಯಾಕೆ ಅಂದ್ರೆ ನಮ್ಮಲ್ಲಿ ಹಸು ಕಟ್ಟಲು, ಆಮೇಲೆ ಸಿರಿಕಲ್ಚರು, ಈ ತೆಂಗು, ಈ ಅಡಿಕೆ ಈ ತರ ಮಾಡಿ ಮಿಶ್ರ ಬೆಳೆಗಳನ್ನ ಬೆಳೆದಾಗ ಮಾತ್ರ ನಮ್ಗೆ ಆದಾಯ ಜಾಸ್ತಿ ಆಗ್ತದೆ. ಅದನ್ನ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿಗೆ ನಾವು ರೈತಾಪಿ ವರ್ಗದವರು ಹೋಗ್ಬೇಕು. ನಿಜ, ಅಯ್ಯೋ ಆಳುಗಳು ಸಿಕ್ಕಲ್ಲ ಮಾಡಲ್ಲ ಅನ್ನೋದು ದಯವಿಟ್ಟು ನಮ್ಗೆ ನಮ್ಮ ಜಮೀನಲ್ಲಿ ಸ್ವತಃ ನಾವೇ ಮಾಡೋದ್ರ ಮುಖಾಂತರ ನಮ್ಮ ಆರೋಗ್ಯನೂ ಕಾಪಾಡ್ಕೋಬಹುದು, ನಮ್ಮ ಆದಾಯವೂ ಹೆಚ್ಚಿಗೆ. ಈ ಸಂದರ್ಭದಲ್ಲಿ 468 ಫಲಾನುಭವಿಗಳಿಗೆ ತೋಟಗಾರಿಕೆ ಪರಿಕರಗಳು ಹಾಗೂ ಔಷಧಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆ ಹಿರಿಯ ಉಪನಿರ್ದೇಶಕ ರಾಜೇಶ್, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಚಯ್ಯಣ್ಣ, ಜಿಲ್ಲಾ ತೋಟಗಾರಿಕಾ ಉಪನಿರ್ದೇಶಕ ಯೋಗೇಶ್, ರೈತ ಸಂಘದ ಅಧ್ಯಕ್ಷ ಯೋಗಣ್ಣ, ಮುಖಂಡರಾದ ಮಗ್ಗೆ ಪಟೇಲ್, ಮಂಜುನಾಥ್, ಗೋವಿಂದೇಗೌಡ, ಗ್ರಾಮ ಪಂಚಾಯತ್ ಸದಸ್ಯ ಮೋಹನ್ ಮತ್ತು ರೈತರು ಉಪಸ್ಥಿತರಿದ್ದರು. ಧರ್ಮಸ್ಥಳದಲ್ಲಿ ನಡೆಯುವ ಧರ್ಮ ಉಳಿಸಿ ಸಮಾವೇಶಕ್ಕೆ ಪಾಲ್ಗೊಳ್ಳಲು ಹೊರಟ ಜಾಥಾಕ್ಕೆ ಚನ್ನಕೇಶವ ದೇಗುಲದ ಮುಂಭಾಗ ಶಾಸಕ ಎಚ್.ಕೆ. ಸುರೇಶ್ ಚಾಲನೆಯನ್ನ ನೀಡಿದರು. ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವ ಮೂಲಕ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸವನ್ನು ಧರ್ಮ ವಿರೋಧಿಗಳು ಮಾಡುತ್ತಿದ್ದಾರೆ. ಅವರ ಮೇಲೆ ಕೂಡಲೇ ಸರ್ಕಾರ ಕ್ರಮ ಜರುಗಿಸಬೇಕು ಹಾಗೂ ಅಂತವರಿಗೆ ಕಠಿಣ ಶಿಕ್ಷೆ ನೀಡಬೇಕು. ಒಂದು ವರ್ಗದವರು ನಮ್ಮ ಸಂಸ್ಕೃತಿಯ ಸನಾತನ ಧರ್ಮ ಹಾಗೂ ಹಿಂದೂ ದೇಗುಲವನ್ನೇ ಗುರಿಯಾಗಿಟ್ಟುಕೊಂಡು ಅಪಪ್ರಚಾರ ಮಾಡುವ ಮೂಲಕ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ಕೆಲಸ ಮಾಡುತ್ತಿದ್ದಾರೆ. ಅಲ್ಲದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪಾವಿತ್ರತೆ ಬಗ್ಗೆ ಇಡೀ ದೇಶಕ್ಕೆ ಮಾದರಿಯಾಗಿದ್ದು ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಿಲ್ಲ. ಆದರೂ ಸಹ ಕೆಲ ಅಂತರ್ಜಾಲ ಸಾಮಾಜಿಕ ತಾಣಗಳಲ್ಲಿ ಸುಳ್ಳು ಮಾಹಿತಿ ನೀಡುವ ಮೂಲಕ ಸುಳ್ಳು ಸಂದೇಶ ನೀಡಿ ಅದರ ಮೂಲಕ ಅಪಪ್ರಚಾರ ಮಾಡುತ್ತಿರುವುದು ಖಂಡನೀಯ. ಎಲ್ಲರ ಜೊತೆಗೂಡಿ ನಮ್ಮ ಧರ್ಮವನ್ನು ರಕ್ಷಿಸುವ ಕೆಲಸ ಮಾಡಬೇಕಿದೆ ಎಂದು ಹೇಳಿದರು. ಸ್ವಾಮಿಯ ಪಾದಕ್ಕೆ ನಮಸ್ಕರಿಸುತ್ತಾ, ಧರ್ಮಕ್ಕೆ ಹೆಸರಾಗಿರ್ತಕ್ಕಂಥ ಇಡೀ ರಾಜ್ಯ ದೇಶ ಮೆಚ್ಚತಕ್ಕಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಪಾದಕ್ಕೆ ನಮಸ್ಕರಿಸುತ್ತಾ, ಇದನ್ನು ಮುನ್ನಡೆಸ್ತಕ್ಕಂಥ ಸನ್ಮಾನ್ಯ ವೀರೇಂದ್ರ ಹೆಗಡೆ ಅವರನ್ನು ವಿಶೇಷವಾಗಿ ಅವರ ಪಾದಕ್ಕೆ ನಮಸ್ಕರಿಸುತ್ತಾ, ಇವತ್ತು ಏನು ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ಒಂದು ಕರೆಯನ್ನು ಕೊಟ್ಟಿದೆ. ಧರ್ಮದ ಪರ ಹೋರಾಟಕ್ಕೆ ಎಲ್ಲ ಧರ್ಮಸ್ಥಳಕ್ಕೆ ಬರಬೇಕು ಅಂತಕ್ಕಂಥದ್ದನ್ನು. ಹಾಗಾಗಿ ಬೇಲೂರು ವಿಧಾನಸಭಾ ಕ್ಷೇತ್ರದಿಂದಲೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತೇನು ಪಿತೂರಿಯನ್ನು ನಡೀತಾ ಇದೆ, ಧರ್ಮವನ್ನು ಹತ್ತಿಕ್ಕತಕ್ಕಂಥ, ಹಿಂದೂ ಧರ್ಮವನ್ನು ಕುಗ್ಗಿಸ್ತಕ್ಕಂಥ ಪಿತೂರಿ ನಡೀತಾ ಇದೆ, ಅದರ ವಿರುದ್ಧವಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ವಿ. ರಾಜ್ಯ ಸರ್ಕಾರಕ್ಕೆ ಇದರ ಹಿಂದೆ ಇರತಕ್ಕಂಥ ಎಲ್ಲ ಕಿಡಿಗೇಡಿಗೆ ಒಂದು ಸಂದೇಶ ಹೋಗ್ತಾ ಇದೆ. ಧರ್ಮದ ಪರವಾಗಿದ್ದಾರೆ. ಧರ್ಮ ಇವತ್ತು ಹಿಂದುತ್ವವನ್ನು ಉಳಿಸ್ತಕ್ಕಂಥ ಕೆಲಸ ಎಲ್ಲರ ಹೊಣೆಯಾಗಿದೆ. ಹಾಗಾಗಿ ಹಿಂದುತ್ವವನ್ನು ಉಳಿಸಲಿಕ್ಕೆ ನಾವು ಧರ್ಮಸ್ಥಳಕ್ಕೆ ಇವತ್ತು ಯಾತ್ರೆಯನ್ನು ಕೈಗೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲದ ತಾಲೂಕು ಅಧ್ಯಕ್ಷ ಸಂಜಯ್ ಕೌರಿ, ಮಹಿಳಾ ಅಧ್ಯಕ್ಷೆ ಶೋಭಾ ಗಣೇಶ್, ಚಂದ್ರಶೆಟ್ಟಿ, ಸಿಎಚ್ ಪ್ರಕಾಶ್, ನವೀನ್, ಪ್ರಸನ್ನ, ರೇಣುಕಾನಂದ, ಶೇಷಪ್ಪ ಸೇರಿದಂತೆ ಇತರರು ಹಾಜರಿದ್ದರು.
ಚನ್ನರಾಯಪಟ್ಟಣ ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡಿಕೊಡದ ಅಧಿಕಾರಿಗಳ ವಿರುದ್ಧ ಬೇಸತ್ತ ರೈತನೊಬ್ಬ ಕಚೇರಿ ಮುಂದೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದ ಘಟನೆ ಸೋಮವಾರ ನಡೆದಿದೆ. ತಾಲೂಕಿನ ಪಿ ದಾಸಪುರ ಗ್ರಾಮದ ರೈತ ದಿನೇಶ್ ಎಂಬುವವರು ಹಲವು ದಿನಗಳಿಂದ ತಮ್ಮ ಜಮೀನಿನ ವಿಷಯಕ್ಕೆ ತಾಲೂಕು ಕಚೇರಿಗೆ ಅಲೆದು ಸುಸ್ತಾಗಿ ಬೇಸತ್ತು ಬೆಳಿಗ್ಗೆ ಕಚೇರಿ ತೆರೆದ ಸಮಯದಲ್ಲಿ ಸಾರ್ವಜನಿಕವಾಗಿ ವಿಷದ ಬಾಟಲ್ ಹಿಡಿದು ನನ್ನ ಸಾವಿಗೆ ಅಧಿಕಾರಿಗಳೇ ಕಾರಣ ಎಂದು ಹೇಳಿ ವಿಷ ಸೇವಿಸಲು ಮುಂದಾದರು. ಕೂಡಲೇ ಸಬ್ ರಿಜಿಸ್ಟ್ರಾರ್ ಕಚೇರಿ ಗುಮಾಸ್ತರ ಸಮಯ ಪ್ರಜ್ಞೆಯಿಂದ ದಿನೇಶನನ್ನು ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದ ಹಿನ್ನೆಲೆಯಲ್ಲಿ ಜೀವಕ್ಕೆ ಯಾವುದೇ ಅಪಾಯವಾಗಿಲ್ಲ. ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದಾರೆ. ತಾಲೂಕಿನಲ್ಲಿ ಅಧಿಕಾರಿಗಳು ಕೆಲಸ ಮಾಡಿಕೊಡದೆ ಬೇಜವಾಬ್ದಾರಿ ತೋರುತ್ತಿದ್ದು ಇಂತಹ ಅಧಿಕಾರಿಗಳನ್ನು ತಾಲೂಕಿನಲ್ಲಿ ಇಟ್ಟುಕೊಂಡಿರುವುದು ಏತಕ್ಕೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಏರ್ಪಟ್ಟಿದೆ. ನಾವು ಕೂಡ ಬರ್ಬಿಡ್ತಾರೆ ಬೇರೆ ಏನ್ ಮಾಡೋದು ರಾಗಿ ಹಾಕಿದ್ರೆ ಅರ್ಧ ಬರ್ತ ಬಡೆ ಬಿಡ್ತಾರೆ ಒಂದು ತಂಡ ಮಾಡ್ತಾರೆ. ಡಾಕ್ಯುಮೆಂಟ್ ಬಾಲ ಇರೋದು ಡಾಕ್ಯುಮೆಂಟ್ ಆಗಿಲ್ಲ ಅದು ಅವ್ರು ನಂತರ ಇಟ್ಟಂದ್ರೆ ಯಾರು ಕೂಡ ಎಲ್ಲಾನು ಬಿಡ್ಬೇಕು. 300 ಎಕರೆ 180 ಎಕರೆ ಬಿಟ್ಕೊಂಡು ಎಲ್ಲಾನು ಬಿಡಿಸ್ಬೇಕು. ಇದು ಬಾರೆ ನಡಿ ಹೋಗಿ ಆಸ್ಪತ್ರೆ ಹೋಗ್ರಿ ಆಮೇಲೆ ಟಾರ್ಗೆಟ್ ಮಾಡ್ಕೊಂಡ್ ಬರ್ತಾರ ಬೇಡ ಬಿಡಿ ಹೋಗ್ರಿ ಆಸ್ಪತ್ರೆ ಹೋಗ್ರಿ ಮೊದಲು ದಾಸಪುರ ಅಶೋಕಂಗೆಲ್ಲ ಹೇಳ್ಬಿಟ್ಟು ಅಶೋಕನೆಲ್ಲ ನೀನು ಗೊತ್ತಿ ಹೊಲ ಹಾಸನ ನಗರದ ಬಿಎಂ ರಸ್ತೆಯ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಸೆಪ್ಟೆಂಬರ್ 2ರ ಮಂಗಳವಾರದಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಬೃಹತ್ ಜಿಲ್ಲಾ ಕಾರ್ಯಕಾರಿ ಸಭೆ ಆಯೋಜಿಸಲಾಗಿದೆ ಎಂದು ಕರವೇ ಜಿಲ್ಲಾಧ್ಯಕ್ಷ ಸಿಟಿ ಮನುಕುಮಾರ್ ತಿಳಿಸಿದರು. ಸಭೆಯ ಪೂರ್ವ ಸಿದ್ಧತೆ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಹಾಸನ ಜಿಲ್ಲೆಯ ಎಲ್ಲ ಹೋಬಳಿ, ತಾಲೂಕು ಹಾಗೂ ನಗರ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಈ ಸಭೆಗೆ ಆಗಮಿಸಲಿದ್ದಾರೆ. ಸಭೆಗೆ ಕರವೇ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡರು ಮುಖ್ಯ ಅತಿಥಿಯಾಗಿ ಹಾಜರಾಗಿ ಸಂಘಟನೆಯನ್ನು ಪ್ರತಿ ಹಳ್ಳಿಗೂ ಹೇಗೆ ವಿಸ್ತರಿಸಬೇಕು, ಶಿಸ್ತಿನೊಂದಿಗೆ ಸಂಘಟನೆ ಕಟ್ಟುವ ಬಗ್ಗೆ ಹಾಗೂ ಸಮಾಜಮುಖಿ ಚಟುವಟಿಕೆಗಳನ್ನು ಹೇಗೆ ನಡೆಸಬೇಕು ಎಂಬ ಕುರಿತು ಮಾರ್ಗದರ್ಶನ ನೀಡಲಿದ್ದಾರೆ ಎಂದು ಹೇಳಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಹಾಸನ ಜಿಲ್ಲಾ ಘಟಕದ ವತಿಯಿಂದ 2ನೇ ತಾರೀಕು ಮಂಗಳವಾರ ಜಿಲ್ಲಾ ಕಾರ್ಯಕಾರಿಣಿ ಸಭೆನ ಏರ್ಪಡಿಸಿದ್ದೀವಿ. ಈ ಸಭೆಯಲ್ಲಿ ಎಲ್ಲಾ ಹೋಬಳಿ ಅಧ್ಯಕ್ಷರು, ಹೋಬಳಿ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು, ತಾಲೂಕು ಪದಾಧಿಕಾರಿಗಳು, ನಗರ ಅಧ್ಯಕ್ಷರು, ನಗರ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಸಹ ಈ ಸಭೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಸಭೆಯಲ್ಲಿ ಮುಖ್ಯವಾಗಿ ರಾಜ್ಯಾಧ್ಯಕ್ಷರಾದಂತಹ ಟಿ.ಎ. ನಾರಾಯಣಗೌಡರು ಈ ಸಭೆಯಲ್ಲಿ ಭಾಗವಹಿಸೋದ್ರಿಂದ ಸಂಘಟನೆ ಯಾವ ಮಟ್ಟಕ್ಕೆ ತಗೊಂಡು ಹೋಗಬೇಕು, ಸಂಘಟನೆ ಹಳ್ಳಿಗೂ ವಿಸ್ತರಣೆ ಮಾಡಬೇಕು, ಈ ವಿಚಾರನ ಚರ್ಚೆ ಮಾಡ್ತಾರೆ. ಮತ್ತು ಈ ಸಂಘಟನೆ ಬಗ್ಗೆ, ಸಂಘಟನೆಯಲ್ಲಿ ಯಾವ ತರ ಒಂದು ಶಿಸ್ತು ಸಿದ್ಧಾಂತ ಇಟ್ಕೊಂಡು ಸಂಘಟನೆ ಕಟ್ಟಬೇಕು, ಸಂಘಟನೆಯಿಂದ ನಾವು ಯಾವ ರೀತಿ ಸಮಾಜಮುಖಿ ಕೆಲಸ ಮಾಡಬೇಕು, ಈ ನಿಟ್ಟಿನಲ್ಲಿ ಅನೇಕ ಚರ್ಚೆಗಳು ಕಾರ್ಯಕ್ರಮದಲ್ಲಿ ನಡೀತವೆ. ಹಾಗಾಗಿ ಎಲ್ಲಾ ಹೋಬಳಿಯಿಂದಲೂ ಸಹ, ಎಲ್ಲಾ ತಾಲೂಕು ಕೇಂದ್ರಗಳಿಂದಲೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಪದಾಧಿಕಾರಿಗಳು ಬಂದು ನಾಳೆ ಸೇರ್ತಿದ್ದಾರೆ. ಮತ್ತು ಬೆಳಗ್ಗೆ ಒಂದು 9:30ಗೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಟಿ.ಎ. ನಾರಾಯಣಗೌಡರು ಹಾಸನಕ್ಕೆ ಆಗಮಿಸಿದಂತ ಸಂದರ್ಭದಲ್ಲಿ ನೂರಾರು ವೆಹಿಕಲ್ ಅಲ್ಲಿ ಸುಮಾರು 300ರಿಂದ 400 ವೆಹಿಕಲ್ಗಳಲ್ಲಿ, ಕಾರ್ಗಳಲ್ಲಿ ಅವ್ರನ್ನ ಬರಮಾಡ್ಕೊಳ್ಳೋ ಅಂತ ವ್ಯವಸ್ಥೆನ ನಾವು ಮಾಡ್ಕೊಂಡಿದೀವಿ. ಈಗ ಜಾಹೀರಾತು. ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ. ನಮ್ಮ ಬ್ಯಾಂಕಿನಲ್ಲಿ ತೊಡಗಿಸುವ ಠೇವಣಿ,
ಉಳಿತಾಯ ಖಾತೆ ಮತ್ತು ಫಿಕ್ಸೆಡ್ ಡೆಪಾಸಿಟ್ಗಳಿಗೆ ಸಾಮಾನ್ಯ ಜನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಉತ್ತಮ ಬಡ್ಡಿ ದರ ದೊರೆಯುತ್ತದೆ. ಬ್ಯಾಂಕಿನಲ್ಲಿ ತೊಡಗಿಸಿರುವ ಠೇವಣಿಗಳಿಗೆ ಆರ್ಬಿಐನ ನಿರ್ದೇಶನದಂತೆ ಪ್ರತಿ ವ್ಯಕ್ತಿಗೆ ಗರಿಷ್ಠ 5 ಲಕ್ಷ ರುಗಳವರೆಗೆ ವಿಮಾ ಸೌಲಭ್ಯವಿರುತ್ತದೆ. ಬ್ಯಾಂಕಿನಿಂದ ಗ್ರಾಹಕರಿಗೆ ಮತ್ತು ಉದ್ದಿಮೆದಾರರಿಗೆ ಉಚಿತವಾಗಿ ರೇಸರ್ ಪೇ ಕ್ಯೂಆರ್ ಕೋಡ್ ಅನ್ನು ನೀಡಲಾಗುತ್ತಿದೆ. ಹಾಸನ ಜಿಲ್ಲೆಯಾದ್ಯಂತ ಎಚ್ಡಿಸಿಸಿ ಬ್ಯಾಂಕ್ 34 ಶಾಖೆಗಳನ್ನು ಹೊಂದಿದ್ದು, ಕೋರ್ ತಂತ್ರಜ್ಞಾನದಡಿ 34 ಶಾಖೆಗಳಲ್ಲಿ ಅಂತರ್ಶಾಖಾ ವ್ಯವಹಾರದ ಸೌಲಭ್ಯವಿದ್ದು, ಆರ್ಟಿಜಿಎಸ್, ನೆಫ್ಟ್, ಪಿಒಎಸ್, ಎಟಿಎಂ ಮತ್ತು ಇ-ಕಾಮರ್ಸ್ ಸೌಲಭ್ಯವಿರುತ್ತದೆ. ನಮ್ಮ ಬ್ಯಾಂಕಿನಲ್ಲಿ ಗೃಹ ನಿರ್ಮಾಣ ಮತ್ತು ಖರೀದಿ ಸಾಲ, ಗೃಹ ಮತ್ತು ಸೈಟ್ ಖರೀದಿ ಅಡಮಾನ ಸಾಲ, ಚಿನ್ನಾಭರಣ ಈಡಿನ ಸಾಲ, ದ್ವಿಚಕ್ರ, ತ್ರಿಚಕ್ರ, 4 ಚಕ್ರ ಹಾಗೂ ಮೇಲ್ಪಟ್ಟ ವಾಹನ ಖರೀದಿ ಸಾಲ, ವ್ಯಾಪಾರ ಸಾಲ ಮತ್ತು ಇನ್ನಿತರೆ ಸಾಲ ಸೌಲಭ್ಯ ದೊರೆಯಲಿದೆ. ನಿಮ್ಮ ಚಿನ್ನಾಭರಣಗಳ ಮೇಲೆ ತ್ವರಿತಗತಿಯಲ್ಲಿ ಸಾಲವು ಅತಿ ಕಡಿಮೆ ಬಡ್ಡಿ ದರದಲ್ಲೂ ದೊರೆಯುತ್ತದೆ. ಎಚ್ಡಿಸಿಸಿ ಬ್ಯಾಂಕಿನ 34 ಶಾಖೆಗಳಲ್ಲಿ ಈ ಎಲ್ಲ ಸೌಲಭ್ಯಗಳು ದೊರೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಹತ್ತಿರದ ಎಚ್ಡಿಸಿಸಿ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಮತ್ತು ಮಾಹಿತಿ ಪಡೆಯಿರಿ. ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಸ್ಟಾಪ್ ಇಟ್! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. ಇಎಂಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಇನ್ನು ನೀವು ಹಳೆ ಮಾಡೆಲ್ ಫೋನ್ ಅನ್ನೇ ಬಳಸ್ತಾ ಇದ್ದೀರಾ? ಹೊಸ ಸ್ಮಾರ್ಟ್ ಫೋನ್ ತಗೊಳ್ಳೋದಕ್ಕೆ ಬಡ್ಜೆಟ್ ಪ್ರಾಬ್ಲಮ್ ಆಗ್ತಾ ಇದೆಯಾ? ಚಿಂತೆ ಬೇಡ. ಎಸ್ಪಿ ಮೊಬೈಲ್ಸ್ ನಲ್ಲಿ ನಡೀತಾ ಇದೆ ಫೆಸ್ಟಿವಲ್ ಸೇಲ್. ಹಬ್ಬಗಳ ಪ್ರಯುಕ್ತ ಮೆಗಾ ಎಕ್ಸ್ಚೇಂಜ್ ಮೇಳವನ್ನ ಆಯೋಜಿಸಿದ್ದಾರೆ. ನಿಮ್ಮ ಯಾವುದೇ ಹಳೆಯ ಸ್ಮಾರ್ಟ್ ಫೋನ್ ಅನ್ನ ಕೊಟ್ಟು ಹೊಸ ಸ್ಮಾರ್ಟ್ ಫೋನ್ ಅನ್ನ ಖರೀದಿ ಮಾಡಬಹುದು. 10,000ದಿಂದ 25,000ವರೆಗಿನ ಯಾವುದೇ ಸ್ಮಾರ್ಟ್ ಫೋನ್ ಕೊಂಡಲ್ಲಿ 3,000 ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ವಿಶೇಷ ಆಫರ್ ಅಂದ್ರೆ 25,000ಕ್ಕೂ ಮೇಲ್ಪಟ್ಟ ಸ್ಮಾರ್ಟ್ ಫೋನ್ ಕೊಂಡಲ್ಲಿ 5,000 ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀಯಾಗಿ ಪಡೆಯಬಹುದು. ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳವನ್ನು ಆಯೋಜಿಸಿದ್ದು, ಸಿಬಿಲ್ ಸ್ಕೋರ್ ಇಲ್ಲದಿದ್ರೂ ನೀವೀಗ ಸ್ಮಾರ್ಟ್ ಫೋನ್ ಅನ್ನ ಖರೀದಿಸಬಹುದು. ಇನ್ನು ತಡ ಯಾಕೆ? ಎಸ್ಪಿ ಮೊಬೈಲ್ಸ್ ಅವರ ಫೆಸ್ಟಿವಲ್ ಸೇಲ್ ನಲ್ಲಿ ಹೊಸ ಸ್ಮಾರ್ಟ್ ಫೋನ್ ಅನ್ನ ತಗೊಳ್ಳಿ. ಮುಂಬರುವ ಹಬ್ಬಗಳದ ಸಂಭ್ರಮದಿಂದ ಆಚರಿಸಿ. ಎಸ್ಪಿ ಮೊಬೈಲ್ಸ್, ಗಂಧದ ಕೋಟೆ ಎದುರು, ಆಸಿ ರಸ್ತೆ, ಹಾಸನ. ಕಾಂಟ್ಯಾಕ್ಟ್ 9035937854, 8073743652 ಮತ್ತು 8197265252. This Vara Mahalakshmi bring home blessings wrapped in sparkle and shine. Celebrate with exclusive offers from 1st to 17th August. On gold, get up to 10% off on gold rate. On silver, up to 10% off on silver rate. On diamond, get flat 10% off on gold rate plus flat ₹7,000 off per carat. Exclusively available at all Bhima showrooms where tradition shines. TNC apply. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1,500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್,
700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಹಾಸನದ ಜನತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್, ಕಣ್ಣಿಗೆ ಸುಂದರವೆನಿಸುವ, ಮನಸ್ಸಿಗೆ ಹಿತ ಎನಿಸುವ, ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ರುಚಿಯಾದ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ಹಾಸನ ನಗರದ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ. ಇದರೊಂದಿಗೆ 10ಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು, ಬನ್ನಿ ಇಲ್ಲಿಯ ನೈಜ ರುಚಿಯನ್ನ ಸವಿದು ಆನಂದಿಸಿ. ಜೊತೆಯಲ್ಲಿ ಕಾಜು ಸ್ವೀಟ್ಸ್, ಕೋವಾ ಸ್ವೀಟ್ಸ್, ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರ ಮಿಕ್ಸ್ಚರ್ಸ್ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ. ಸುದೀರ್ಘ 34 ವರ್ಷದಿಂದ ಶುಚಿ, ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲ ರೀತಿಯ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್, ಸಹ್ಯಾದ್ರಿ ಥಿಯೇಟರ್ ಪಕ್ಕ, ಸಾಲಗಾಮೆ ರಸ್ತೆ, ಹಾಸನ. ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ, ಮಲ್ಲಿಗೆ ಹೋಟೆಲ್ ಮುಂಭಾಗ, ಶಂಕರಮಠ ರಸ್ತೆ, ಕೆಆರ್ ಪುರಂ, ಹಾಸನ. ಮೊಬೈಲ್ ನಂಬರ್ 9606456474. Hope you understood everything. Okay, bye. ಹೇಳ್ದೆ ಅಲ್ವಾ? ಏನ್ ಹೇಳ್ದೆ? ಬೆಸ್ಟ್ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿದ್ರೆ ಗಿಫ್ಟ್ ಕೊಡ್ತೀನಿ ಅಂತ. ಇದು ನಿನಗೆ ಸಿನ್ಸಿಯರ್ ಆಗಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಕ್ಕೆ. ಇನ್ನ ರಿಸಲ್ಟೇ ಬಂದಿಲ್ಲ, ಅಪ್ಪ ಆಗ್ಲೇ ಅನೌನ್ಸ್ ಮಾಡ್ಬಿಟ್ರು. ನನಗ್ ಗೊತ್ತಿಲ್ವಾ? ನೀನ್ ನನ್ ಮಗಳಲ್ವಾ? ಅಪ್ಪ, GRT ಶ್ರಾವಣ ಆಶ್ಚರ್ಯದಲ್ಲಿ ಸಿಕ್ಕಿದ ಬಹುಮಾನಗಳನ್ನು ನೋಡನ್ವಾ? ನಿನಗೆ ಗೊತ್ತು? ಅವಳು ನಿಮ್ ಮಗಳಲ್ವಾ? ಅವಳಗ್ ಗೊತ್ತಿಲ್ವಾ? ಈಗ ಕೊಳ್ಳೋಣ, ಆಮೇಲೆ ಕಾರಣ ಹುಡುಕೋಣ. GRT ಜ್ಯುವೆಲ್ಲರ್ಸ್ ಅವರ ಶ್ರಾವಣ ಆಶ್ಚರ್ಯ, ಸುಂದರವಾದ ಆಭರಣಗಳೊಂದಿಗೆ ಆಶ್ಚರ್ಯಕರ ಬಹುಮಾನಗಳು, ಲೇಟೆಸ್ಟ್ ಡಿಸೈನ್ಸ್, ಲಾರ್ಜೆಸ್ಟ್ ಕಲೆಕ್ಷನ್ಸ್ ಮತ್ತು GRT ಗೋಲ್ಡನ್ 11 ಫ್ಲೆಕ್ಸಿ ಆಭರಣ ಖರೀದಿ ಯೋಜನೆ. 18% ವರೆಗೆ ವೇಸ್ಟೇಜ್ ಇಲ್ಲ. GRT ಜ್ಯುವೆಲ್ಲರ್ಸ್ ಅವರ ಶ್ರಾವಣ ಆಶ್ಚರ್ಯ. GRT ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನೂರಾರು ವರ್ಷಗಳ ಹಳೆಯದಾದ ಬೃಹತ್ ಮರವೊಂದು ಬೇಲೂರು ಸಕಲೇಶಪುರ ಮುಖ್ಯ ರಸ್ತೆಗೆ ಅಡ್ಡಲಾಗಿ ಬಿದ್ದು ಗಂಟೆಗಟ್ಟಲೆ ವಾಹನ ಸವಾರರ ಸಂಚಾರಕ್ಕೆ ಅಡಚಣೆಯಾದ ಘಟನೆ ಅರೆಹಳ್ಳಿಯಲ್ಲಿ ನಡೆದಿದೆ. ಪಟ್ಟಣ ವ್ಯಾಪ್ತಿಯ ಲಿಂಗಾಪುರ ಸ್ಮಶಾನದ ಹತ್ತಿರ ಸುಮಾರು ನೂರಾರು ವರ್ಷಗಳ ಹಳೆಯದಾದ ಬೃಹತ್ ಮರದ ಬೇರುಗಳು ಸ್ವಾಭಾವಿಕ ಹಾನಿಯಾಗಿದ್ದ ಕಾರಣ ಇಂದು ಬೆಳಗ್ಗೆ ಸುಮಾರು 10 ಗಂಟೆಯ ಸಮಯದಲ್ಲಿ ಏಕಾಏಕಿ ಮುಖ್ಯ ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ. ಇದೇ ವೇಳೆ ಮರದ ಅಡಿಯಲ್ಲಿ ಇದ್ದ ಹೈ ಟೆನ್ಷನ್ ಸಂಪರ್ಕದ ವಿದ್ಯುತ್ ಕಂಬಗಳು ಸಹ ಮುರಿದು ಬಿದ್ದ ಪರಿಣಾಮ ಕೆಲ ಗಂಟೆಗಳ ಕಾಲ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಅಡಚಣೆಯಾಗಿತ್ತು. ಅದೃಷ್ಟವಶಾತ್ ಕೆಲವೇ ಅಂತರಗಳಲ್ಲಿ ಸಂಚರಿಸುತ್ತಿದ್ದ ವಾಹನ ಸವಾರರು ಯಾವುದೇ ಅವಘಡಗಳಿಗೆ ತುತ್ತಾಗದೆ ಪಾರಾಗಿದ್ದಾರೆ. ನಿತ್ಯ ನೂರಾರು ವಾಹನಗಳು ಸಂಚರಿಸುವ ರಸ್ತೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದೇ ಇದ್ದಿದ್ದು ಸಾರ್ವಜನಿಕರಲ್ಲಿ ತುಸು ನಿಟ್ಟುಸಿರು ಬಿಡುವಂತಾಗಿದೆ. ಮಾಹಿತಿ ಪಡೆದ ತಕ್ಷಣ ಸೆಸ್ಕಾಂ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಹೊಸ ಕಂಬಗಳನ್ನು ಹಾಕುವ ಮೂಲಕ ದುರಸ್ತಿ ಕಾರ್ಯ ಪ್ರಾರಂಭಿಸಿದರು. ಅರಣ್ಯ ಇಲಾಖೆಯ ನೆರವಿನೊಂದಿಗೆ ಸ್ಥಳದಲ್ಲಿದ್ದ ಎಲ್ಲರೂ ರಸ್ತೆಯಲ್ಲಿ ಬಿದ್ದಿದ್ದ ಬೃಹತ್ ಮರವನ್ನು ತೆರವುಗೊಳಿಸಿ ಗಂಟೆಗಟ್ಟಲೆ ಕಾದು ಕುಳಿತಿದ್ದ ವಾಹನ ಸವಾರರ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟರು. ಈ ವೇಳೆ ಪೊಲೀಸರು ವಾಹನಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯವಾಗಿರುವುದನ್ನು ಖಂಡಿಸಿ ಸೆಪ್ಟೆಂಬರ್ 3ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಲೆಮಾರಿ ಸಮುದಾಯದ ರಾಜ್ಯ ಉಪಾಧ್ಯಕ್ಷ ಗೋವಿಂದರಾಜು ಹೇಳಿದರು. ರಾಜ್ಯ ಅಲೆಮಾರಿ ಸಮುದಾಯದ ರಾಜ್ಯ ಉಪಾಧ್ಯಕ್ಷ ಇದ್ದೇನೆ. ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಏನು ಒಳ ಮೀಸಲಾತಿ ವಿಚಾರವಾಗಿ ಏನು ಕಳೆದ 30-35 ವರ್ಷದಿಂದ ನಮ್ಮ ಎಳೆಬಾಳ ಸಮುದಾಯದವರು ಏನು ಹೋರಾಟ ಮಾಡ್ಕೊಂಡ್ರೆ ಪ್ರತಿಫಲವಾಗಿ
ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ ಮೊನ್ನೆ ಸರ್ಕಾರ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡಿದೆ. ಆದರೆ ಹಂಚಿಕೆ ಮಾಡೋದು ಕರೆಕ್ಟ್ ಇದೆ, ಅದರೊಳಗಡೆ ಅಲೆಮಾರಿಗಳನ್ನ ಬಹಳ ತಾತ್ಸಾರ ಭಾವನೆಯಿಂದ ನೋಡಿ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಅಲೆಮಾರಿಗಳಿಗೆ ಎ ವರ್ಗದಲ್ಲಿ ಆದ್ಯತೆ ಮೇರೆಗೆ ಎ ವರ್ಗದಲ್ಲಿ ಗುರುತಿಸಿ ಅವ್ರಿಗೆ 1% ಕೊಡಬೇಕು ಅಂತ ಶಿಫಾರಸು ಮಾಡ್ತಾರೆ. ಆದರೆ ಐನ ವರ್ಗದ ನಾಯಕರು ಅಂತ ಹೇಳ್ಕೊಂತ ಈಗಿನ ಮಾನ್ಯ ಮುಖ್ಯಮಂತ್ರಿಗಳು ಅದು ಅವರ ಸಚಿವ ಸಂಪುಟದಲ್ಲಿ ಏನು ಅಲೆಮಾರಿಗಳನ್ನ ಗಮನಕ್ಕೆ ತಗೊಳ್ದೇನೆ ಅದರಲ್ಲಿ ಬಲಾಢ್ಯ ಸಮುದಾಯಗಳಾದ ಕೊರ್ಚ, ಕರೋಮ, ಓವಿ, ಲಮಾಣಿ ಅಂತಕ್ಕಂಥ ಬಲಾಢ್ಯ ಸಮುದಾಯಗಳು ಅವು ಕೂಡ ನಮ್ಮ ಸಹೋದರ ಸಮುದಾಯಗಳೇ. ಆದ್ರೆ ಅವರು ಬಲಾಢ್ಯರಿದ್ದಾರೆ. ಎಲ್ಲ ವಿಚಾರದಲ್ಲೂ ಸಹ ಸ್ವಲ್ಪ ಮುಂದುವರೆದ ಸಮುದಾಯಗಳು. ಆ ಸಮುದಾಯಗಳೊಟ್ಟಿಗೆ ಈ 49 + 10 ಸೂಕ್ಷ್ಮ ಅತಿ ಸೂಕ್ಷ್ಮ ಸಮುದಾಯಗಳನ್ನ ಸೇರಿಸಿ 59 ಸಮುದಾಯಗಳಿಗೆ 1% ಏನು ಕೊಡಬೇಕು ಅಂತ ಹೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಶಿಫಾರಸು ಮಾಡ್ತಾರೆ. ಆ ಶಿಫಾರಸನ್ನೇ ಬದಿಗೊತ್ತಿ ಈ ಕೊನೆಯ ಸ್ತರದಲ್ಲಿರ್ತಕ್ಕಂಥ ಈ ಸಮುದಾಯಗಳು, ಅಲೆಮಾರಿ ಸಮುದಾಯಗಳು, ಅಂದಿಜೋಗಿ, ಅಂದಿಜೋಗಿ, ಸಿಲೇಕೇತ, ಸುಡಗಾರ್ ಸಿದ್ಧ, ಈ ತರ ಹಲವಾರು ಈ ಸಮುದಾಯಗಳು, ಕೆಲವು ಸಮುದಾಯಗಳ ಹೆಸರುಗಳೇ ಜನಗಳಿಗೆ ಗೊತ್ತಿಲ್ಲ. ಈ ಸಮುದಾಯಗಳು ಸಮಾಜದ ಕಟ್ಟಕಡೆಯ ಸ್ತರದಲ್ಲಿ ಸರ್ಕಾರಿ ಜಾಗದಲ್ಲಿ ಊರು ಹೊರಗಡೆ ಟೆಂಟ್ ಹಾಕೊಂಡು, ಗುಡಿಸಲು ಹಾಕೊಂಡು, ಗುಡಾರ ಹಾಕೊಂಡು ಭಿಕ್ಷಾಟನೆ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಸಮುದಾಯಗಳು. ನಿಜವಾಗ್ಲೂ ಇವರಿಗೆ ಕೊಡಬೇಕಂತ ಆದ್ಯತೆ ಮೇಲೆ ಇವ್ರಿಗೆ ಒಳ ಮೀಸಲಾತಿನ 1% ಕೊಡಬೇಕಾಗಿತ್ತು. ಆದ್ರೆ ಇವರು ಮಲ್ತಾಯಿ ಧೋರಣೆ ತೋರಿಸಿ ಅವರನ್ನ ತಿರಸ್ಕಾರ ಭಾವನೆಯನ್ನು ಮಾಡಿದ್ದಾರೆ. ಹೀಗಾಗಿ ಈ ವಿಚಾರವಾಗಿ ನಾವು ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಹೀಗಾಗಿ ನಾಳೆ ಬರ್ತಕ್ಕಂಥ 3ನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ರಾಜ್ಯಾದ್ಯಂತ ಲಕ್ಷಾಂತರ ಜನಸಂಖ್ಯೆಯಲ್ಲಿ ಅಲೆಮಾರಿಗಳು ಬಾಂಧವರು ಸೇರ್ತಾ ಇದ್ದೀವಿ. ಇದರೊಟ್ಟಿಗೆ ನಮಗೆ ನಮ್ಮ ಎಡಬಲ ಸಮುದಾಯದಿಂದ ವಲಯ ಸಮುದಾಯ, ಮಾದಿಗ ಸಮುದಾಯ, ನಮ್ಮ ಬ್ರದರ್ಗಳು ಅವರು ಕೂಡ ಹಾಗೆ ಬುದ್ಧಿಜೀವಿಗಳು, ವಿಚಾರವಂತರು ಎಲ್ಲರೂ ಕೂಡ ಈ ಸಮುದಾಯಗಳು ಅನ್ಯಾಯ ಆಗಿದೆ, ನೀವು ಕೊಡ್ಲೇಬೇಕು ಅಂತ ಅವರು ಕೂಡ ಧ್ವನಿ ಎತ್ತಿದ್ದಾರೆ. ಅವರೆಲ್ಲರೂ ನಮ್ಮೊಟ್ಟಿಗೆ ಕೈ ಜೋಡಿಸಿ ಆದ್ಯತೆ ಮೇರೆಗೆ ಕೊಡ್ಲೇಬೇಕು ಅಂತ ಧ್ವನಿ ಎತ್ತಿದ್ದಾರೆ. ಹಾಗಾಗಿ ನಾವು ಲಕ್ಷಾಂತರ ಸಂಖ್ಯೆಯಲ್ಲಿ 3ನೇ ತಾರೀಕು ಫ್ರೀಡಂ ಪಾರ್ಕ್ ಸೇರ್ತಾ ಇದೀವಿ, ಪ್ರತಿಭಟನೆ ಮಾಡ್ತಾ ಇದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಕೃಷ್ಣದಾಸ್, ಹರೀಶ್ ಉಳ್ವಾರೆ, ಆರ್ ಮರಿ ಜೋಸೆಫ್, ಸೋಮಶೇಖರ್ ಕಂದಲಿ, ಅಲೆಮಾ, ಸಿಟಿ ಸುರೇಶ್ ಇತರರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಗೆ ಪ್ರಬಂಧ ಹಾಗೂ ಚಿತ್ರಕಲೆ ಸ್ಪರ್ಧೆಗಳು ಬರವಣಿಗೆ, ಸಂವಹನ ಕೌಶಲ್ಯಗಳನ್ನು ಸುಧಾರಿಸಲು ಮತ್ತು ವಿಷಯಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಬೆಳೆಸಲು ಸಹಕಾರಿಯಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಹೇಳಿದರು. ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಪ್ರಬಂಧ ಮತ್ತು ಚಿತ್ರಕಲೆ ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ಸ್ಪರ್ಧೆಗಳು ಮಕ್ಕಳಲ್ಲಿ ತಮ್ಮ ಆಸಕ್ತಿಗಳನ್ನು ಅನ್ವೇಷಿಸಲು ಮತ್ತು ತಮ್ಮ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಲು ಸಹಾಯ ಮಾಡುತ್ತವೆ. ವಿದ್ಯಾರ್ಥಿಗಳು ಡಾಕ್ಟರ್, ಇಂಜಿನಿಯರ್ ಹಾಗೂ ದೇಶ ಕಾಯುವ ಸೈನಿಕನಾಗುವ ಕನಸನ್ನು ಕಾಣಬೇಕು. ಹಲವಾರು ಹಿರಿಯರ ಒಗ್ಗಟ್ಟಿನ ಹೋರಾಟದ ಫಲವಾಗಿ ಇಂದು ಭಾರತ ದೇಶವು ಅಭಿವೃದ್ಧಿ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ವಿಶ್ವದ 3-4 ರಾಷ್ಟ್ರಗಳಲ್ಲಿ ಭಾರತವು ತನ್ನ ಛಾಪನ್ನು ಮೂಡಿಸಿದೆ. ಮುಂದಿನ ದಿನಗಳಲ್ಲಿ ಉನ್ನತ ಹುದ್ದೆಗಳನ್ನು ಗಳಿಸಿದರೂ ನಮಗೆ ಮಾರ್ಗದರ್ಶನ ನೀಡಿದ ಶಿಕ್ಷಕರು ಸುರಕ್ಷಿತವಾಗಿ ಜೀವಿಸಲು ಅವಕಾಶ ಕೊಟ್ಟಿರುವ ಭಾರತ ಮಾತೆಯ ಮೇಲಿನ ದೇಶಭಕ್ತಿ ಹಾಗೂ ತಂದೆ ತಾಯಿಯ ಮೇಲಿನ ಪ್ರೀತಿಯನ್ನು ಮರೆಯಬಾರದು ಎಂದು ಹೇಳಿದರು. ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ಒಳ್ಳೆ ಟೀಚರ್ ಆಗಬೇಕು, ನಾನು ಅದೆಲ್ಲದ ಹೊರತಾಗಿ ನಾನು ಈ ದೇಶಕ್ಕೆ ಒಬ್ಬ ಪೂರಕವಾದಂಥ ದೇಶವನ್ನು ಕಟ್ಟಲಿಕ್ಕೆ ನನ್ನ ಕೈ ಏನಾಗುತ್ತೆ, ದಿನಕ್ಕೆ 1 ನಿಮಿಷ ದೇಶದ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಆಗಬೇಕು. ದೇಶ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಅಪ್ಪ ಅಮ್ಮ ನಮಸ್ಕಾರ ಮಾಡ್ತಿರಲ್ಲ, ಅವಲ್ಲೇ ದೇಶಕ್ಕೂ ಒಂದು ನಮಸ್ಕಾರ, ಭಾರತಕ್ಕೆ ಒಂದು ನಮಸ್ಕಾರ ಆಗಬೇಕು. ಇಂಥ ಒಂದು ಒಳ್ಳೆಯ ಪರಿಸರದಲ್ಲಿ, ಒಳ್ಳೆಯ ವಾತಾವರಣದಲ್ಲಿ ನಾವು ಇದ್ದೀವಿ ಅಂತಂದರೆ ಅದಕ್ಕೆ ಅನೇಕರು ತ್ಯಾಗ ಮಾಡಿ ಸ್ವತಂತ್ರ ಕೊಟ್ಟು ಈ ದೇಶ ಇವತ್ತು ಅಭಿವೃದ್ಧಿಯ ದೇಶವಾಗಿದೆ. ಎಲ್ಲರೂ ಹೇಳ್ತಾರೆ ಅಭಿವೃದ್ಧಿಶೀಲ ದೇಶ ಅಂತ ಹೇಳಿ. ವೈಯಕ್ತಿಕ ನನಗನ್ಸೋದು ಭಾರತ ಒಂದು ಅಭಿವೃದ್ಧಿ ರಾಷ್ಟ್ರ, ಅಭಿವೃದ್ಧಿ ಹೊಂದಿದೆ. ದೇಶದಲ್ಲಿರುವಂಥ ಕೆಲವು 3-4 ಅಭಿವೃದ್ಧಿ ರಾಷ್ಟ್ರಗಳಲ್ಲಿ ಭಾರತವು ಕೂಡ ಒಂದು. 100 ದೇಶಗಳಲ್ಲಿ 3 ದೇಶಗಳ ಅಭಿವೃದ್ಧಿ ರಾಷ್ಟ್ರಗಳಲ್ಲಿ ಭಾರತ ಒಂದು ಅಂತ ಹೇಳಿದರೆ, ನಿಮ್ಮಂಥವರು ಟೀಚರ್ಸ್ ಎಲ್ಲ ಬಂದಿದ್ದೀರಾ, ಖುಷಿ ಅನಿಸ್ತು. ಯಾಕೆ ಅಂತ ಹೇಳಿದರೆ ಟೀಚರ್ಸು, ಶಿಕ್ಷಕರು ಈ ದೇಶದ ಬುನಾದಿ. ನಿಮಗೆ ಪಾಠ ಹೇಳ್ಕೊಡ್ತಾರೆ, ನೀವು ಇಂಜಿನಿಯರ್ ಆಗ್ತೀರಿ, ಡಾಕ್ಟರ್ ಆಗ್ತೀರಿ, ಲಕ್ಷ ಸಂಪಾದನೆ ಮಾಡ್ತೀರಿ. ಅದನ್ನು ಟೀಚರ್ಸ್ ನೋಡಿ ಸಂತೋಷ ಪಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ರಾಜೇಗೌಡ, ಪತ್ರಕರ್ತರ ಸಂಘದ ಅಧ್ಯಕ್ಷ ರಘುನಾಥ್, ಕಾರ್ಯದರ್ಶಿ ಬಿಬಿ ಶಿವರಾಜ್, ಖಜಾಂಚಿ ಎನ್ ಅನಂತು, ಉಪಾಧ್ಯಕ್ಷ ಜಗದೀಶ್, ಮಾಜಿ ಅಧ್ಯಕ್ಷ ರಾಘವೇಂದ್ರ ಹೊಳ್ಳ, ಮಾಜಿ ಕಾರ್ಯದರ್ಶಿ ವೆಂಕಟೇಶ್, ವಿಜಯ್ ಕುಮಾರ್, ಬಿಎಲ್, ಲಕ್ಷ್ಮಣ್, ಆರಾಧ್ಯ, ಗಣೇಶ್, ಬಿಕೆ ರಮೇಶ್, ಲೋಹಿತ್, ರವಿ ಹೊಳ್ಳ ಇತರರು ಹಾಜರಿದ್ದರು.
ಉಚಿತ ಕಣ್ಣಿನ ಚಿಕಿತ್ಸೆ ಮತ್ತು ಆರೋಗ್ಯ ತಪಾಸಣೆ ಶಿಬಿರವನ್ನು ಕಳ್ಳಿಮುತ್ತನಹಳ್ಳಿ ಯುವಕರ ಬಳಗದ ವತಿಯಿಂದ ಏರ್ಪಡಿಸಿ 36 ಜನಕ್ಕೆ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಎಂದು ಸಮಾಜ ಸೇವಕ ವಿಜಯ್ ಕುಮಾರ್ ತಿಳಿಸಿದರು. ತಾಲೂಕಿನ ಕಸಬಾ ಹೋಬಳಿಯ ಕಳ್ಳಿಮುತ್ತನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಕಳ್ಳಿಮುತ್ತನಹಳ್ಳಿ ಯುವಕರ ಬಳಗದ ಸಹಯೋಗದೊಂದಿಗೆ ಆಯೋಜಿಸಿದ್ದ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಹಾಗೂ ಬಿಪಿ ಶುಗರ್ ತಪಾಸಣೆ ಶಿಬಿರದಲ್ಲಿ ಸಮಾಜ ಸೇವಕ ವಿಜಯಕುಮಾರ್ ಮಾತನಾಡಿ 200ಕ್ಕೂ ಹೆಚ್ಚು ಹಿರಿಯ ನಾಗರಿಕರು ಚಿಕಿತ್ಸೆಗೆ ಒಳಪಟ್ಟು 36 ಜನ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆಗೆ ಒಳಗಾದರು ಎಂದು ತಿಳಿಸಿದರು. ಬಳಗದ ವತಿಯಿಂದ ಇವತ್ತು ಉಚಿತ ಕಣ್ಣಿನ ಶಿಬಿರ ಹಾಗೂ ಬಿಪಿ ಶುಗರ್ ಪರೀಕ್ಷೆಯನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಸುಮಾರು 200ರಿಂದ 250 ಜನ ಬಂದು ಇವತ್ತು ಉಚಿತ ಶಿಬಿರದಲ್ಲಿ ಪಾಲ್ಗೊಂಡು ಅದರಲ್ಲಿ ಕಣ್ಣಿನ ಆಪರೇಷನ್ಗೆ 30 ಜನ ವಯೋವೃದ್ಧರು ಆಯ್ಕೆಯಾಗಿದ್ದಾರೆ. ಅವರನ್ನು ಈಗ ಆಗಲೇ 15 ಜನ ತಂಡವನ್ನು ನಾವು ಆಲ್ರೆಡಿ ಆಸ್ಪತ್ರೆಗೆ ಕಳಿಸಿಕೊಟ್ಟಿದ್ದೀವಿ. ಇನ್ನೂ 15 ಜನ ತಂಡ ಇಲ್ಲೇ ಇದ್ದಾರೆ. ಅವರನ್ನು ಸಹ ಈ ವೇಳೆ ಬೈಚನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜಮ್ಮ, ಕಳ್ಳಿಮುತ್ತನಹಳ್ಳಿ ಯುವಕರ ಬಳಗದ ಹರೀಶ್, ಶಿವರಾಜ್, ಅಕ್ಷಯ್, ಅಶೋಕ್, ಹರ್ಷಿತ್, ಗೋಪಾಲ, ಗಿರೀಶ್, ಸಂಜಯ್ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 724 ಕೋಟಿ ರೂಪಾಯಿ ವೆಚ್ಚದ ಮೆಗಾ ಡೈರಿ 2026 ಮಾರ್ಚ್ ವೇಳೆಗೆ ಉದ್ಘಾಟನೆ. ಪ್ರಧಾನಿ ನರೇಂದ್ರ ಮೋದಿ ಆಹ್ವಾನಿಸುವ ಬಗ್ಗೆ ಚಿಂತನೆ. ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷ ಎಚ್.ಡಿ. ರೇವಣ್ಣ ಹೇಳಿಕೆ. ರೇವಣ್ಣನ ಕಾಲ ಮುಗಿದಿದೆ ಎಂದು ಕೆಲವರು ಭಾವಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ಏನು ಎಂಬುದನ್ನು ತೋರಿಸುತ್ತೇನೆ. ಮಾಜಿ ಸಚಿವ ರೇವಣ್ಣ ಎಚ್ಚರಿಕೆ. ತಾಲೂಕಿನ ರೈತರು ತೆಂಗು ಬೆಳೆ ಜೊತೆಗೆ ಮಿಶ್ರ ಬೆಳೆಯನ್ನು ಮೈಗೂಡಿಸಿಕೊಂಡರೆ ಆರ್ಥಿಕ ಸ್ಥಿತಿ ಅಭಿವೃದ್ಧಿ ಮತ್ತು ಬೆಳವಣಿಗೆ. ಮಾಜಿ ಸಚಿವ ಎ ಮಂಜು ಹೇಳಿಕೆ. ರಸ್ತೆಗೆ ಅಡ್ಡಲಾಗಿ ಬಿದ್ದ ಬೃಹತ್ ಮರ, ತಪ್ಪಿದ ಭಾರೀ ದುರಂತ. ಬೇಲೂರು ಸಕಲೇಶಪುರ ಮುಖ್ಯ ರಸ್ತೆಯಲ್ಲಿ ಘಟನೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.